ಕನ್ನಡದ ಬಿಗ್ ಬಾಸ್ ಏನಿದೆ ಅದು ಇನ್ನೇನು ಮುಗಿಯೋಕೆ ಬರ್ತಾ ಇದೆ. ಫಿನಾಲೆ ಕೂಡ ಹತ್ರ ಆಗ್ತಾ ಇದೆ. ಇದೇ ಭಾನುವಾರ ಫಿನಾಲೆ ಇರೋದ್ರಿಂದ ಈಗ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳ ಚಿತ್ತ ಏನಿದೆ ಅದು ಜಾಲಿವುಡ್ನ ಕಟ್ಟಡದತ್ತ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಇಡೀ ಕರುನಾಡು ಕಾದ್ಕೊಂಡು ಕೂಳ್ತಿದೆ ಈ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ. ಹಾಗಾಗಿ ಅಭಿಮಾನಿಗಳು ಭಾನುವಾರ ಏನು ನಡೆಯುತ್ತೆ, ಯಾರಿಗೆ ಆ ಒಂದು ಕಿರೀಟ ಸಿಗುತ್ತೆ ಗೊತ್ತಿಲ್ಲ. ಗ್ರ್ಯಾಂಡ್ ಫಿನಾಲೆ ಆಗಬೇಕು, ಯಾರು ವಿಜೇತರಾಗಬೇಕು ಆ ಒಂದು ಮಾತು ಕೇಳಿ ಬರ್ತಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಹೆಣ್ಣು ಮಕ್ಕಳ ಓಟು ಗಿಲ್ಲಿಗೆ, ಗಂಡು ಹೈಕಳ ಓಟು ಅಶ್ವಿನಿಗೆ. ಹೌದಾ? ಸೋಷಿಯಲ್ ಮೀಡಿಯಾದಲ್ಲಿ ಬಿಬಿ ಅಭಿಮಾನಿಗಳ ಲಾಬಿ ನಡೀತಾ ಇದೆ. ತಮ್ಮ ತಮ್ಮ ಇಷ್ಟದ ಕಂಟೆಸ್ಟೆಂಟ್ ಪರ ಓಟ್ಗಳನ್ನು ಹಾಕ್ತಾ ಇದ್ದಾರೆ. ಬನಿಯನ್ ರಾಜನೇ ವಿನ್ ಆಗಬೇಕು ಅಂತ ಹೇಳಿ ಕೆಲವರು ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ. ಅಶ್ವಿನಿನೇ ವಿನ್ ಆಗಬೇಕು ಅನ್ನುತ್ತಿರುವಂತಹ ಮೇಲ್ ಫ್ಯಾನ್ಸ್ಗಳು, ಮೇಲು ಫೀಮೇಲು ಹೇಳ್ತಾ ಇದ್ದಾರೆ, ಗಂಡ್ಮಕ್ಳು ಹೆಣ್ಮಕ್ಳು ಅಭಿಮಾನಿಗಳು ಸಿಗ್ತಾ ಇದೆ. ಎಲ್ಲ ಕೂಡ ಫಿನಾಲೆ ಕಡೆ ಕಣ್ಣಾಯಿಸ್ತಾ ಇದ್ದಾರೆ. ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಯಾರು ಗೆಲ್ತಾರೆ. ಅಶ್ವಿನಿ ಗೌಡ ಮತ್ತು ಗಿಲ್ಲಿಯ ನಡುವೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ಇದೆ. ಈ ಇಬ್ಬರಿಗೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಶ್ವಿನಿ ಗೌಡ ಅವರು ಚಿತ್ರರಂಗದಲ್ಲಿ ಕೂಡ ತೊಡಗಿಕೊಂಡಿದ್ರು ಮತ್ತು ಹೋರಾಟಗಾರ್ತಿಯಾಗಿ ಕೂಡ ಇರುವಂಥದ್ದು. ಗಿಲ್ಲಿ ನಟ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಶೈಲಿಯಲ್ಲಿ ಕಾಮಿಡಿ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಇಬ್ಬರು ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ನಟನ ಒಂದು ಕೈ ಮೇಲಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರು ಒಂದು ಕಡೆ ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಹೆಣ್ಮಕ್ಳೆಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನು ನಮ್ಮ ಗಂಡು ಮಕ್ಕಳೆಲ್ಲರೂ ಕೂಡ ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ. ಅದರಲ್ಲಿ ಏನಂದರೆ ಸುದೀಪ್ ಅವರು ಭಾನುವಾರ ಫಿನಾಲೆಯಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅವರಿಗೆ ಗೊತ್ತಾಗುತ್ತೆ ಈ ಒಂದು ವಿಚಾರ. ಇಡೀ ಕರ್ನಾಟಕದ ಜನತೆ ಅದಕ್ಕೋಸ್ಕರನೇ ಕಾಯ್ತಾ ಇರುವಂಥದ್ದು. ಗಿಲ್ಲಿ ನಟ ಗೆಲ್ತಾನೆ ಖಚಿತವಾಗಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಅಶ್ವಿನಿ ಏನಿದ್ದಾರೆ, ಅಶ್ವಿನಿ ಗೌಡ ಅವರು ಕೂಡ ಗೆಲ್ಲಬಹುದು, ಗೆಲ್ಲುವಂತಹ ಅಭ್ಯರ್ಥಿ ಅಂತ. ಈ ಇಬ್ಬರಲ್ಲಿ ದೊಡ್ಡ ಮಟ್ಟದ ಪೈಪೋಟಿ. ಫಿನಾಲೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿಜೇತ ಯಾರು ಅನ್ನುವಂಥದ್ದು ಭಾನುವಾರ ಗೊತ್ತಾಗುತ್ತೆ. ಸುದೀಪ್ ಅವರು ಆ ಒಂದು ವಿಚಾರವನ್ನು ಹೇಳುತ್ತಾರೆ. ಇದಕ್ಕಾಗಿ ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಬೇರೆ ಭಾಷೆಯ ಜನರು, ಬೇರೆ ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರಂತೆ. ಯಾಕಂದರೆ ಗಿಲ್ಲಿಯ ಕ್ರೇಜ್ ಆ ಮಟ್ಟಕ್ಕೆ ಹೋಗಿಬಿಟ್ಟಿದೆ. ಗಿಲ್ಲಿಯಿಂದ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಏನಿದೆ ಅದು ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದ TRPಯನ್ನು ತಂದುಕೊಟ್ಟಿತ್ತು. ಹೀಗಾಗಿ ಈ ಬಾರಿಯ ಸೀಸನ್ ಎಲ್ಲ ಸೀಸನ್ಗಿಂತಲೂ ಕೂಡ ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು ಅದು ಗಿಲ್ಲಿ ನಟನಿಂದ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಕೂಡ ಆಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಯಾರಿದ್ರು ಇಷ್ಟು ದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೆಲ್ಲರೂ ಕೂಡ ಆಡ್ತಾ ಇದ್ದಾರೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ. ಈಗ ಎಲಿಮಿನೇಟ್ ಆಗಿದ್ದಾರೆ ಕೆಲವರು. ಇನ್ನು ಉಳಿದಿರುವಂಥವರಲ್ಲಿ ಯಾರು ಗೆಲ್ತಾರೆ, ಯಾರು ಫೇವ್ರೇಟು ಅಂತ ನೋಡೋದಾದರೆ ಅದು ಗಿಲ್ಲಿ ಮತ್ತು ಅಶ್ವಿನಿ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ನಡೆಯುತ್ತೆ. ಗ್ರ್ಯಾಂಡ್ ಫಿನಾಲೆ ಏನಿದೆ, ಯಾರು ವಿಜೇತ ಆಗಬೇಕು ಅಂತ ಓಟ್ಗಳನ್ನ ಹಾಕ್ತಾ ಇದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೋಟ್ ಫಾರ್ ಗಿಲ್ಲಿ ಅಂತ ಹೇಳಿ ಅಭಿಯಾನ ಶುರುವಾಗಿದೆ, ಇನ್ನೊಂದು ಕಡೆ ವೋಟ್ ಫಾರ್ ಅಶ್ವಿನಿ ಗೌಡ ಅಂತ ಕೂಡ ಅಭಿಯಾನ ಶುರುವಾಗಿದೆ. ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲ್. ಏನಾಗಬಹುದು ಏನಿಲ್ಲ, ಏನಾಗಬಹುದು ಏನಿಲ್ಲ, ಅದೇ ಚರ್ಚೆ. ಎಲ್ಲೋದ್ರೂ ಕೂಡ ಅದೇ ಚರ್ಚೆ. ಬಸ್ಸಲ್ಲಿ ಹೋದ್ರು ಅದೇ ಚರ್ಚೆ, ಮನೆಯಲ್ಲಿ ಕುಂತರೂ ಅದೇ ಚರ್ಚೆ, ಆಫೀಸಲ್ಲಿ ಹೋದ್ರು ಅದೇ ಚರ್ಚೆ, ಟೀ ಕಾಫಿ ಕುಡಿಯೋಕೆ ಹೋದ್ರು ಅದೇ ಚರ್ಚೆ. ಎಲ್ಲೋದ್ರೂ ಕೂಡ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಅದು ಮುಗಿಯೋ ತನಕ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ಗೊತ್ತಾಗಬೇಕು ಅಂತಂದರೆ ನಾವು ಎಷ್ಟು ಹೇಳಿದ್ರು ಕೂಡ ಇದೇ ಖಚಿತ ಅಂತ ಹೇಳೋಕ್ಕಾಗಲ್ಲ. ಫಿನಾಲೆಯಲ್ಲಿ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಭಾನುವಾರದವರೆಗೂ ಕೂಡ ಕಾದು ನೋಡಬೇಕಾಗುತ್ತೆ ಯಾರು ಗೆಲ್ತಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.